ಅಲ್ಲಿಗೆ ಓಂ ಅತ್ಯುದ್ರಿಕ್ತ ವಿಜೋಷದ ಸುಖಮಃ ಜ್ಞಾನೈಕ ತಾನ ಪ್ರಭಾ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಧಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅದೆಲ್ಲ ಮುಗಿತು. ನಿನ್ನೆ ಬ್ರಹ್ಮತರ್ಕನೂ ಮುಗಿತು. ಅಜ್ಞಾತ ನಾಮಕೆ ತಸ್ಮಿನ್ ನ ಭೇದೋ ಅಸ್ತಿ ಕಥಂಚನ. ಪರಮಾತ್ಮನೇ ಮಾತ್ರ ಭೇದ ಇಲ್ಲ, ಅವನು ಸ್ವಗತ ಭೇದ ವಿವರ್ಜಿತ. ವಿಧಿ ಕಾದಾಚಿತ್ತಸ್ಯ ಅರೂಪಲಾಭ ಇತಿ ಚ ಧಾತು. ಇಲ್ಲೊಂದು ಕೆಲವು ಸೂಕ್ಷ್ಮ ವಿಚಾರ ಮತ್ತೆ ಕೆಲವಿದೆ. ಪ್ರಪಂಚ ದಿನ ವಿದ್ಯೇತ ಅಂತ ಪದ ಬಂತು. ವಿದ್ಯೇತಕ್ಕೆ ರೂಟ್ ಯಾವುದು? ವಿಧಿ. ಅದು ಅರ್ಥ ಏನಿದೆ? ವಿದ್ಯೇತಕ್ಕೆ ನಮಗೆ ಗೊತ್ತಿರೋ ಅರ್ಥ ಏನು? ಇರೋದಾದರೆ ಇಲ್ಲ, ಇರೋದಾದರೆ ಅದೊಂದೇ ಅರ್ಥ, ಅದಕ್ಕಿಲ್ಲ. ಕಾದಾಚಿತ್ತತ್ವ ರೂಪ ಲಾಭೇ ಇತಿ ಧಾತು. ಕಾದಾಚಿತ್ತ ರೂಪ ಬರೋದಕ್ಕೂ ಏನಂತ ಕರೀತಾರೆ? ವಿಧಿ ಅಂತ ಕರೆಯೋದ್ರಿಂದ ಈ ಪ್ರಪಂಚಕ್ಕೆ ಏನಾದರೂ ಕಾದಾಚಿತ್ತ ರೂಪ ಇದ್ದು ಅಂದರೆ ದೇವ್ರ ಸಹಾಯ ಇಲ್ಲದೆ ಮಾಡೋ ಶಕ್ತಿ ಇದ್ದಿದ್ರೆ ಅದು ಬೇರೆ ಮಾತು. ಅರ್ಥ ಆಯ್ತಾ? ಅದು ವಿಷಯ ಇಲ್ಲ. ಆದ್ದರಿಂದ ಪ್ರಪಂಚ ಇದು ವಿದ್ಯೇತ, ದೇವರು ಬಿಟ್ಟು ಇರೋಕ್ಕೆ ಬರೋದಂತ ಆಗಿದ್ದಿದ್ರೆ ಏನು ಬೇಕಾಗಿತ್ತು? ಏನಾಯ್ತು? ದೇವ್ರ ದಿಲ್ಲದೆ ಇರ್ಬೋದಾಗಿತ್ತು. ಹಾಗಿಲ್ಲ. ಅದು ವಿಧಿ ಧಾತುನೇ ತಪ್ಪರ್ಥ ಮಾಡ್ಕೊಳ್ಳಿ, ಸಮಸ್ಯೆ ಆಗಿರೋದು. ನಾವೆಲ್ಲ ಉಪಯೋಗಿಸ್ತೀವಿ ವಿದ್ಯತೆ ನವಿದ್ಯತೆ. ನವಿದ್ಯತೆ ಅಂದ್ರೇನು? ಇದೆ. ನವಿ ಇಲ್ಲ, ಅರ್ಥ ಮಾಡ್ಕೊಂಡ್ಬಿಟ್ರು. ಅಲ್ಲ, ಇಷ್ಟೆಲ್ಲ ಇದೆ. ಈಗ ಕಾದಾಚಿತ್ತ ಕಾದ ಸ್ವರೂಪ ಲಾಭೇತ್ಯತೆ ಎಲ್ಲ ಧಾತು ಅರ್ಥ ಇಟ್ಕೊಂಡಾಗ ಈ ಜಗತ್ತಿಗೆ ತನ್ನದೇ ಆಗಿರತಕ್ಕಂಥ ಒಂದು ಕಾದಾಚಿತ್ತ ಲಾಭ ಇದೆ ಅಂತ ಆಗಿದ್ದಿದ್ರೆ ಏನು ಬೇಕಿಲ್ಲ? ನಿವರ್ತತೆ. ಅದು ಹೋಗ್ಬಿಡ್ತಾ ಇತ್ತು ಒಂದು ದಿವಸ. ಡಿಪೆಂಡೆನ್ಸ್ ಇತ್ತು, ಹೋಯ್ತು ಅಷ್ಟೇ. ಅದು ದೇವ್ರ ಮೇಲೆ ನಮ್ಮ ಡಿಪೆಂಡೆನ್ಸು ಇರೋದು ಹೋಗೋದು ಅಲ್ವೇ ಅಲ್ಲ. ಏನದು? ಫಾರ್ ಎವರ್ ಇದೆ. ಆದ್ದರಿಂದ ಹೋಗೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಕೇಳಿದ್ರೆ ಯಾವಾಗ ಬಂದಿರಿ ಊರಿಗೆ ಅಂದ. ಹೋಗಿದ್ರೆ ತಾನೇ ಬರಲಿಕ್ಕೆ ಅಂತ. ಯಾರು ಹೇಳಿದ್ರು ತಪ್ಪು ಹೇಳಿದಾರೆ, ಯಾರೋ ತಪ್ಪು ಹೇಳಿದಾರೆ, ಅವ್ರಿಗೆ ಗೊತ್ತಿಲ್ಲ ವಿಷಯ. ಇದು ಎಲ್ಲ ಭಾರಿ ಇದೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟರೆ ನೋಬಡಿ ಸ್ವರ್ಗಿನವರಿಗೆ ರೀಚ್ ಆಗೇ ಇಲ್ಲ. ಆಗ ಅವರು ಆಚಾರ್ಯ ಏನು ಹೇಳಿದ್ರು ಅಂತ ಗೊತ್ತೇ ಇಲ್ಲ ಜನಗಳಿಗೆ. ಆಚಾರ್ಯ ವಿಷಯನ ಅವ್ರು ಏನು ಕಾಣಿಕೆ ಕೊಟ್ಟರು ಬಂದು ಹೇಳೋ ವ್ಯವಸ್ಥೆ ನಮ್ಮ ಸರ್ವಾತ್ಮನ ಇಲ್ಲ. ಹಾಗಾಗ್ಬಿಟ್ಟಿದೆ. ಪಾಠಗಳಲ್ಲೇ ಇನ್ಕಂಪ್ಲೀಟ್ ಆಗ್ಬೇಕಾದ್ರೆ ಅಲ್ಲೇನು ಹೇಳ್ತಾರೆ ಈಗ. ಗೊತ್ತಾಯ್ತಾ? ಅದು ಸರಿಯಲ್ಲ. ಹದಿನೈದು ತಾತ್ಪರ್ಯ ಇಷ್ಟೇ. ಬೋಧಿಗೆ ಕೊನೆ ಇಲ್ಲ. ಆದ್ದರಿಂದ ಆಚಾರ ಸಿದ್ಧಾಂತನ ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ ಪರ್ಫೆಕ್ಷನ್ ಇದೆ ಅಂತ ತೋರಿಸಿದಾಗ ಒಂದೊಂದೇ ಆರ್ಟಿಕಲ್ ಬರೋದು ಹೇಳಿದಾಗ ಅರ್ಥ ಆಗೇ ಆಗುತ್ತೆ. ಹೌದು, ಎಷ್ಟು ವಿಷಯಗಳಿದೆ ಅದರೊಳಗೆ, ನಾವೇನೋ ಅರ್ಥ ಮಾಡ್ಕೊಂಡಿರ್ತೀವಿ. ಅದಲ್ವೇ ಅಲ್ಲ. ಪರಮಾರ್ಥತೆ ವಿಶ್ವತೆಕ್ಷುರತಿ ಇತಿ ಇವತ್ತು ಸಪ್ತಮ್ಯರ್ಥೆ. ಮತ್ತು ಬಿಡಿಸ್ಬೇಕಾದ್ರೂ ತುಂಬ ಅರ್ಥ ಇದೆ. ಪರಮಾರ್ಥತಃ ಅಂತಿದೆ. ಸಪ್ತಮಿ ಅರ್ಥ ಮಾಡ್ಕೋಬೇಕಿಲ್ಲ. ಪರಮಾರ್ಥೇ ಭಗವತಿ. ಪರಮಾತ್ಮ ಪರಮಾರ್ಥೇ ದ್ವೈತಾಭಾವ ಇತ್ಯರ್ಥ. ಅದ್ವೈತಂ ಪರಮಾರ್ಥತ ಇದೆಯಲ್ಲ, ಪರಮಾರ್ಥೇ ಭಗವತಿ ದ್ವೈತಂ ನ ವಿದ್ಯತೆ. ಆತ್ಮಲ್ಲಿ ಭೇದ ಇಲ್ಲ. ನಾವೇನು ಮಾಡ್ಕೊಂಡಿದ್ದು ಅವನಿಂದ ನಮಗೆ ಭೇದ ಇಲ್ಲ ಅಂತ ಅರ್ಥ ಮಾಡ್ಕೊಂಬಿಟ್ಟು. ಹಾಗೆ ಅರ್ಥ ಮಾಡ್ಕೋಬಾರ್ದು. ಯಾಕೆಂದ್ರೆ ವ್ಯಾಕರಣ ನಿಯಮಗಳೇ ಆಗಿದೆ. ಆ ರೀತಿ ಮಾಡೋ ಅರ್ಥ ಹೇಳೋಕ್ಕೆ ಅವಕಾಶ ಇದೆ. ಅದಕ್ಕೆ ಅರ್ಥ ಬರೋಕೆ ಅವಕಾಶ ಮಾಡಬೇಕು. ಅದು ಎಲ್ಲರಿಗೂ ಬರೋದಿಲ್ಲ ಅಂತಲೇ ಎಕ್ಸ್ಪರ್ಟನ್ನು ಕೇಳೋ. ಇದು ಎಕ್ಸ್ಪರ್ಟ್ ಕಾನ್ಸೆಪ್ಟೇ ಬೇಕಿಲ್ಲ. ಸ್ಥಿತಿ ಯಾವುದು ಅಂತ ಕೇಳೋದಕ್ಕೆ ಜ್ಯೋತಿಷ ಯಾಕೆ ಹೋಗಬೇಕು? ನಮಗೆ ಗೊತ್ತಾಗೋದು ಯಾಕೆ ಹೋಗ್ತಿದ್ವಿ? ಗೊತ್ತಿಲ್ಲ ಅಂತಾನೆ ಹೋಗೋದು. ಆ ದೃಷ್ಟಿಯಲ್ಲಿ ಇದೆಲ್ಲ ಅರ್ಥ ಇದೆಲ್ಲ ಮಾಡ್ತೀರಿ. ಹೌದು, ಆಧಾರ ಕೊಟ್ಟು ಮಾಡ್ತಾರೆ, ಒಪ್ಪಬೇಕಾಗುತ್ತೆ. ಪರಮಾರ್ಥ ಪರಮಾತ್ಮ ಅದ್ವೈತ ಐತಿ ಪ್ರಥಮಾರ್ಥೋ ವಾ, ಅಥವಾ ಅದ್ವೈತ ಪರಮಾತ್ಮ ಅಂತ ಮಾಡಿ, ಪರಮಾತ್ಮನಲ್ಲೇ ಅದ್ವೈತ ಅಂತ ಮಾಡಿ. ಆದರೆ ಎಲ್ಲರಿಗೂ ದೇವರಿಗೂ ಅದ್ವೈತ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ. ಯಾಕೆ? ಯೋಗ್ಯತಾ ಅಂತಿದೆ. ಯೋಗ್ಯತಾ ಅಂತಿದ್ದಾಗ ಬೆಂಕಿನ ಪ್ರೋಕ್ಷಣೆ ಮಾಡ್ತಾರೆ ಅಂದರು. ಬೆಂಕಿನ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡ್ಬೇಕಾದ್ರೆ ಏನಾಗಬೇಕು? ಫಸ್ಟ್ ಅವನು ಕೈ ಹಾಕೋಬೇಕು, ಅವ್ರ ಕೈ ಸುಟ್ಕೋಬೇಕು, ಗೂಡ್ ಮೇಲೆ ಹಾಕಬೇಕು. ಅವ್ರು ಅಲ್ಲಿಗೆ ಕತೆಗಾಯ್ತಾರೆ, ಓಡೋಗಿರ್ತಾರೆ ಅಷ್ಟೊತ್ತಿಗೆ. ಆದ್ದರಿಂದ ಸಾಧ್ಯ ಇಲ್ಲ. ಅದೇನು ಹೇಳ್ಬೇಕು? ಅಗ್ನಿನಾಶಿಂಚಿ ಹಾಗೆಲ್ಲ ಹೇಳಬಾರ್ದು. ಆ ಪದಕ್ಕೇನಿಲ್ಲ, ಯೋಗ್ಯತೆ ಇಲ್ಲ, ವಾಕ್ಯ ಸರಿ ಇಲ್ಲ ಅಂತಾನೆ. ಆಗ ಸರಿ ಮಾಡಬೇಕಾ? ಅದು ಅರ್ಥ ಬರಹ ಮಾಡಬೇಕಾದ್ರೆ. ಅರ್ಥ ಆಯ್ತಾ? ಬೆಂಕಿ ಎರಸ್ತಾನೆ, ಏನೊಂದು ಅರ್ಥ ಮಾಡಬೇಕು. ಅದು ಮಾಡ್ಬೇಕಾದ್ರೆ ಆಧಾರ ಬೇಕು, ಮತ್ತು ಸುಮ್ಮನೆ ಮಾಡೋಂಗಿಲ್ಲ. ಹೊಂದೋದಕ್ಕೆ ಅರ್ಥ ಮಾಡೋಕೆ ಹೋಗ್ತು ನೇರ ಸರಿ ಆಗುತ್ತೆ. ಶಾಸ್ತ್ರಾರ್ಥ ಅಂಬುದು ಸೂಕ್ಷ್ಮ. ಅದು ಬರೀ ಸಂಸ್ಕೃತ ಬರುತ್ತೆ ಅಂತ ನೀವು ಅಷ್ಟೇ ತಿಳ್ಕೊಂಡು ಶಾಸ್ತ್ರ ಓದೋದಾದರೆ, ಇಂಗ್ಲೀಷ್ ಬರುತ್ತೆ ಅಂತ ಮೆಡಿಕಲ್ ಪುಸ್ತಕ ಓದಾಗುತ್ತೆ ಅಷ್ಟೆ. ಏನಾಗುತ್ತೆ ಅಲ್ಲಿ? ಸಾಯರ್ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಏನು ಉಪಯೋಗ. ಭಾಷೆ ಬೇರೆ, ಭಾವ ಬೇರೆ. ಭಾಷೆ ಇದೆ, ವಿಷಯನೇ ಬೇರೆ ಇದೆ. ಇವ್ರು ಜನ ಏನು ತಿಳ್ಕೊಂಡ್ಬಿಟ್ರು, ಸಂಸ್ಕೃತ ಬಂದು ಏನು ಬೇಕಾದ್ರೂ ಓದ್ಬೋದು ಅಂತ. ಅಲ್ಲ, ಕನ್ನಡ ಬಂದವರೆಲ್ಲ ಓದಕ್ಕೆ ಹೇಗೆ ಬರೋದಿಲ್ವೋ, ಸಂಸ್ಕೃತ ಒಂದೇ ಅಲ್ಲ. ಶಾಸ್ತ್ರ ಕಾನ್ಸೆಪ್ಟೇ ಬೇರೆ ಅದು. ಅರ್ಥ ಆಯ್ತಾ? ಆರ್ಟ್ಸು ಸೈನ್ಸ್ಗೂ ಎಷ್ಟು ವ್ಯತ್ಯಾಸ ಇದೆ. ಭಾಷೆ ಒಂದೇ ಭಾಷೆಯಲ್ಲೇ ಓದ್ಬೋದು, ಏನು ತಪ್ಪಲ್ಲ.
ಅದು ನಮ್ಮಲ್ಲಿ ಏನು ಭಾಷೆ ಬರುತ್ತೆ ಅದು ತನ ಬರೋ ಭಾಷೆ ತನಗೆ ತಿಳಿಯುತ್ತೆ, ಭಾರಿ ತಿಳ್ಕೊಬಿಟ್ಟಿದ್ದೇನೆ ಅದು ಬೇರೆ ತಲೆ ಹಾಕ್ತಾರೆ. ಇವತ್ತು ಯಾವ್ದಾದ್ರು ಮೆಡಿಕಲ್ ಕಾನ್ಸೆಪ್ಟ್ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ, ತಮ್ಮ ವಿಷಯ ನೋಡ್ಕೊತಾರೆ. ಇದು ಬಂದು ಎಲ್ಲರೂ ತಲೆ ಹಾಕಿಬಿಡ್ತಾರೆ. ವೇದಾಂತ ಬಂದ ತಕ್ಷಣ ಎಲ್ಲರೂ ತಲೆ ತೋರಿಸಿಬಿಡ ಏನಾಗುತ್ತೆ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಅಲ್ಲಿ ನಮಗೆ ಗೊತ್ತಿಲ್ಲ ಅಷ್ಟೇ. ಅದು ಅವ್ರ ಸಂಬಂಧಪಟ್ಟವ್ರು ಹೇಳಬೇಕು, ಅವತ್ತು ನಾವೇನು ಮಾಡೋಕ್ಕೆ ಬರೋದಿಲ್ಲ. ಅವರು ತೀರ್ಮಾನ ಗಲಾಟೆ ಮಾಡಿ ಅವ್ರು ತೀರ್ಮಾನ ಮಾಡ್ಕೊಂಡು ನಮ್ಗೆ ಹೇಳಲಿ ಅಷ್ಟೇ, ಒಳಗೋಗೋ ಶಕ್ತಿನೂ ನಮಗಿಲ್ಲ. ಅದು ಕೊನೆಗೆ ಹೀಗೆ ಇದೆ, ದಿಸ್ ಇಸ್ ಫೈನಲ್ ಡೆಸ್ಟ್ ಅಂತ ಮತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆ ಒಂದು ನಂಬಿಕೆ ಇಲ್ಲದೆ ನಾವು ಬರೋಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಹೇಳ್ತಾರೆ ಈತ ಉತ್ಪದ್ಯಮಾನಂ ಹಿ ಪ್ರಾಯೋ ನಿವರ್ತತೆ. ಉತ್ತರ ಕೊಟ್ಟೆ. ಒಂದು ಹೊತ್ತು ಹುಟ್ಟಿತು ಅಂದರೆ ಅದಕ್ಕೆ ಸಾವಿನ ಪ್ರಶ್ನೆ ಬರುತ್ತೆ. ಪ್ರಪಂಚಕ್ಕೆ ಏನಿಲ್ಲ, ನಿತ್ಯ ವಿಕಾರ ಕೇಳ್ಬೋದೇ ಹೊರತು ಹುಟ್ಟು ಕೇಳಾಗಿಲ್ಲ. ಯಾಕೆ ಡ್ರೆಸ್ ಚೇಂಜ್ ಆಯಿತು ಅಂತ ಕೇಳ್ಬೋದು, ಯಾವ ಹುಟ್ಟು ಪ್ರತಿ ಡ್ರೆಸ್ ಆಗಿ ಹುಟ್ಟಿದ ಅಂತ ಕರೀತಾರಾ? ಕರೆಯೋದಿಲ್ಲ. ದೇರ್ಫೋರ್ ಪರಮ ಜಗತ್ತು ಎಂದೂ ಹುಟ್ಟಿ ಬಂದಿದ್ದಲ್ಲ, ಆದ್ದರಿಂದ ಎಂದೂ ಹೋಗೋದು ಕೂಡ ಅಲ್ಲ, ಅನಾದಿ ನಿತ್ಯ. ಆದರೆ ವಿಕಾರ ಇದೆ, ವಿಕಾರ ಒಪ್ತೇವೆ ನಾವು. ಹಾಲು ಮೊಸರಾಗಿದ್ದನ್ನು ಒಪ್ತೇವೆ, ಹಾಲೇ ಇರೋದಿಲ್ಲ ಅಂತ ಹೇಳಬಾರ್ದು. ಹಾಲು ಪರಿಣಾಮ ಒಪ್ಪೋದೇ ಹೊರತು ಇದು ಒಪ್ಪಕ್ಕೆ ಬರೋದಿಲ್ಲ. ಚೇತನ ಆದರೆ ಅದನ್ನು ಒಪ್ಲಕ್ಕೂ ಬರೋದಿಲ್ಲ. ಚೇತನನೇ ನಹಿ. ಹಾಂ ಹಾಂ ಯಾವುದಕ್ಕೆ ನೀವೇ ಹೇಳಿ, ಇದೇ ಇಲ್ಲ, ವಿಚಾರ ಇದೇ ಇಲ್ಲ. ಇವತ್ತು ಅಕ್ಕಿ ತೊಗೊಂಡು ಅನ್ನ ಎಲ್ಲ ಮಾಡಿಬಿಟ್ರೆ ಮುಗಿದೋಯ್ತು. ಆಮೇಲೆ ವಿಕಾರ ಬಂತ ತಿಂದಾಯ್ತು. ಈಗ ಅದು ಮತ್ತೆ ಹೋಗೋದಿಲ್ಲ, ಅದು ಇಲ್ಲ ಹೊಟ್ಟೆ ಜೀರ್ಣ ಆಗಬೇಕು, ಇಲ್ಲ ವೇಸ್ಟ್ ಆಗಬೇಕು ಅಷ್ಟೇ. ಅದು ಹೋಗ್ತಾನೆ ಇರುತ್ತೆ ಆ ಥರ. ಅದು ಚೇತನಕ್ಕೆ ವಿಕಾರ ಇಲ್ಲ, ಚೇತನಕ್ಕೆ ವಿಕಾರ ಇಲ್ಲ. ಎಂಥ ವಿಕಾರ ಇದೆ? ಸುಖ ದುಃಖಾದಿ ವಿಕಾರ ಇದೆ, ಸ್ವರೂಪಕ್ಕೆ ಅದು ಕೂಡ ಇಲ್ಲ. ಮನಸ್ಸಿನಿಂದಾಗ ವಿಕಾರ ಬರುತ್ತೆ, ಇದಕ್ಕೆ ಅದಿಲ್ಲ. ಚೇತನ ಇಲ್ಲ, ಅದರಿಂದ ಅಂಥ ವಿಕಾರ ಅದಕ್ಕಿಲ್ಲ. ಇಷ್ಟೇ ವಿಕಾರ ಬಂದರೂ ಕೂಡ ಹಾಲು ಮೊಸರು ಆದಾಗ ಜೀವ ಇನ್ನೊಬ್ಬ ಜೀವ ಆಗಿಬಿಡೋದಿಲ್ಲ. ಎಂಥ ವಿಕಾರ ವ್ಯಕ್ತಿ ಯಾವ ಸ್ಟೇಜಲ್ಲಿ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಸ್ವರೂಪ ಇಲ್ಲಿ ಸ್ವರೂಪ ಬದಲಾಗುತ್ತೆ. ಹಾಲು ಹೋಗೇ ಬಿಡ್ತೀವಿ, ಏನು ಬಂತು? ಮೊಸರು ಹೋಗೇ ಬಿಡ್ತು, ಬೆಣ್ಣೆ ಮಚ್ಚಿ ಬಿಡುತ್ತೆ, ಆ ಥರ ಬಂತು. ಅದು ಆಗಲ್ಲ ಜೀವನಿಗೆ. ಇದು ಎಷ್ಟೇ ಆದರೂ ಕೂಡ ಅಷ್ಟರಲ್ಲೇ ಆಗಬೇಕಾ ಹೊರತು ಹಾಗೆ ಇರ್ತಾರೆ. ಅದು ಎಂಥ ವಿಕಾರ ಅಪೇರೆಂಟ್. ಅದಕ್ಕೆ ನಾವು ಓದ್ತು ಫಿಸಿಕಲ್ ಚೇಂಜ್ ಬೇರೆ, ಕೆಮಿಕಲ್ ಚೇಂಜ್ ಬೇರೆ, ಗೊತ್ತಲ್ಲ? ಫಿಸಿಕಲ್ ಚೇಂಜ್ ಅಂದರೆ ಏನು? ನೀರಿನ ಐಸ್ ಮಾಡ್ತಾನೆ. ಎಷ್ಟು ಒಂದು ಚೇಂಜ್ ಆಗಿದೆ ಗೊತ್ತಾ? ಈಗ ನೀರಾಗಿ ತೊಗೊಂಡು ಹೊಡೆದ್ರೆ, ಐಸ್ ತೊಗೊಂಡು ಹೊಡೆದ್ರೆ ಸತ್ತು ಹೋಗ್ತಾರೆ, ಅಂತ ಅಷ್ಟು ಗಟ್ಟಿ ಇರುತ್ತೆ, ಗೊತ್ತಾಯ್ತಿಲ್ಲ. ಅಂಥ ವಿಕಾರ ಇದೆ. ಆದರೆ ಅದು ಮತ್ತೆ ನೀರು ಮಾಡ್ಲಿಕ್ಕೆ ಬರುತ್ತೆ. ಫಿಸಿಕಲ್ ಚೇಂಜು ವಾಪಸ್ ಬರ್ಲಿಕ್ಕೆ ಬರುತ್ತೆ. ಕೆಮಿಕಲ್ ಚೇಂಜ್ ರಿವರ್ಸಿಬಲ್ ಅಲ್ಲ, ಅರ್ಥಾಯ್ತಾ? ಈಗ ಅಂಥ ಚೇಂಜ್ ಚೇತನಿಗಿಲ್ಲ, ಗೊತ್ತಾಯ್ತು? ರಿವರ್ಸ್ ಫಿಸಿಕಲ್ ಚೇಂಜ್ ಕಾಣಿಸುತ್ತೆ, ಈ ಚೇಂಜ್ ಕಾಣಿಸೋದಿಲ್ಲ. ಅದು ದೇಹಕ್ಕಿದೆ, ಜಡ ಅದು, ಸ್ವರೂಪಕ್ಕಿಲ್ಲ. ಅದಕ್ಕೆ ಅದು ಎಕ್ಸ್ಪ್ಯಾಂಡ್ ಆಗ್ತಾನೆ ಜೀವ, ಅದು ಓಕೆ. ಆದರೆ ಇನ್ನೊಬ್ಬ ಜೀವ ಆಗೋದಿಲ್ಲ, ತಿಳಿತಾ? ಇದು ಮಾತ್ರ ಕೆಮಿಕಲ್ ಚೇಂಜ್. ಸಾಧನೆ ಮಾಡ್ಕೊಂಡು ದೇಹ ಬಿಟ್ಟು ಹೋದ ಇದು. ದೇವರಿಗೆ ಅದಿಲ್ಲೇ ಇಲ್ಲ. ಫಿಸಿಕಲ್ ಚೇಂಜು ದೇವರಿಗಿಲ್ಲ. ಇದು ವಿಶೇಷ ಅಂತ ಕೇಳಿದರೆ ದೇವರಿಗೆ ಯಾವ ಚೇಂಜಸ್ಸು ಇಲ್ಲ. ಫಿಸಿಕಲ್ ಚೇಂಜ್ ಏನದು? ವ್ಯಕ್ತಿ ಅವನೇನೆ, ಹುಡುಗ ಮುದುಕ ಅಂತ ಕರೀತಾರೆ. ಬಟ್ ಮತ್ತೆ ಹುಡುಗಾಗೆ ಬರಲ್ಲ ಅವನಿಗೆ. ಅಲ್ಲಿ ಹಾಗಲ್ಲ. ಆ ಫಿಸಿಕಲ್ ಚೇಂಜ್ ಎಂಥದ್ದು? ನೀರು ವಯಸ್ಸಾಗ್ಬೋದು, ವಯಸ್ಸು ಮತ್ತೆ ನೀರಾಗ್ಬೋದು, ಹೀಗೆ ಇಂಟ್ರೆಸ್ಟ್ ಚೇಂಜ್ ಮಾಡ್ಬೋದು. ಆ ರೀತಿ ಮಾಡೋಕ್ಕೆ ಚೇತನಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ತಿಳ್ಕೊಂಡಿರ್ಬೇಕು. ದೇರ್ಫೋರ್ ಪ್ರಪಂಚನ ಹುಟ್ಟಿ ಬಂದಿದ್ದಲ್ಲ, ಆದ್ದರಿಂದ ಅದು ಹೋಗೋದು ಇಲ್ಲ, ನಿತ್ಯ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಅಲ್ಲಿ ನೀವೇನು ಮಾಡಿದಿರಿ? ಅದು ಇದ್ದಿರ್ತಾನೆ ಅಂಥೇಳಿ, ಇದ್ದಿದ್ರೆ ತಾನೇ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ. ಆ ಅರ್ಥ ಅಲ್ಲ ಅದಕ್ಕೆ ಅಲ್ಲೇ ಆಚಾರ್ಯ ನೋಡಿ ಧಾತು ಇಲ್ಲಿ ಹೇಳಿದರು, ತಪ್ಪು ಧಾತು ತಿಳ್ಕೊಂಡಿದ್ದೀರಿ ನೀವು ಅಂತೇಳಿ. ಅಲ್ಲೂ ಹಾಗೇನೆ ಪೃಣೀಯ ಧಾತು ಬಂತಲ್ಲ, ಪ್ರೀಯಿಂಗ್ ಧಾತು ಹೇಳಿದ, ಪೃಣ ಧಾತು ಹೇಳಬೇಕಿತ್ತು. ಅರ್ಥ ಆಯ್ತಾ? ಅಲ್ಲಿ ಅದಕ್ಕೆ ಧಾತುಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದರೆ ಆನ್ಸರ್ ರಾಂಗ್ ಆನ್ಸರ್ ಬರುತ್ತೆ. ಅವ್ರು ಹಾಗೆ ಮಾಡ್ಕೊಂಡು ಈ ವಿಧಿ ಅಲ್ಲ ಇದು, ಆ ವಿಧಿ ಫುಲ್ ಫಾರಮ್ ಆಗಿದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ವಾಕ್ಯ ಅರ್ಥ ತಿಳಿಯುತ್ತೆ. ಉತ್ಪದ್ಯಮಾನಂ ಹಿ ಪ್ರಾಯೋ ವಿನಿವರ್ತತೆ ಜೀವೇಶ್ವರ ಪ್ರಕೃತ್ಯಾಧಿಕಂ ಬಹುಲಂ ಹಿ ವಿದ್ಯಮಾನಂ ನ ನಿವರ್ತತೆ. ಇದೆಲ್ಲ ಯಾವಾಗಲಿರೋದ್ರಿಂದ ಯಾವ ಹೋಗೋದೇ ಇಲ್ಲ. ನಚ ಕಲ್ಪಿತೋ ವಿಕಲ್ಪ ಇತಿ ಪಕ್ಷೆ ವಿಕಲ್ಪೋ ಯದಿ ಶಬ್ದೋ ಯುಜ್ಯತೆ. ಆ ಯದಿ ಸೇರ್ಕೋಬೇಕಾಗ. ನಚ ವಿಕಲ್ಪ ಅಂದರೆ ಭೇದ ಎಂಬುದು ಕಲ್ಪಿತವಾಗಿದ್ದರೆ, ಕೃಷ್ಣರಾಮರು ಬೇರೆ, ರಾಮ ಕೃಷ್ಣ ಬೇರೆ ಅಂತಿದ್ದರೆ ಏನಾಗ್ತಿತ್ತು? ಕಲ್ಪನೆ ಅದಷ್ಟೇ. ಅದು ಆ ಭೇದ ಶಾಸ್ತ್ರ ಓದ್ತಾ ಹೋಗಿಬಿಡುತ್ತೆ. ಆದರೆ ಜೀವೇಶ್ವರ ಭೇದ ಅಂಥದ್ದಲ್ಲ. ಈಗ ನಾವು ಅವ್ರು ಹೇಳೋದು ಹೀಗೆ ತಿಳ್ಕೊಂಡ್ಬಿಟ್ಟಿದ್ದೇವೆ, ಶಾಸ್ತ್ರ ಓದಿದ ಮೇಲೆ ಏನು ಗೊತ್ತಾಗುತ್ತೆ ನಮಗೆ? ಗೊತ್ತಾಗುತ್ತೆ ಅಂತ. ತಪ್ಪದು. ಆ ರೀತಿ ಅಂತ ಹೇಳೇ ಇಲ್ಲ ಮಾತನ್ನು. ನೀವು ಸೇರಿಸ್ಕೊಂಡಿದ್ದವ್ರದ್ದು ಏನಲ್ಲ. ಮತ್ತು ನಾನು ಹೌದಲ್ಲ ಅಂತ ಡೌಟ್ ಬಂದಿದೆಯಾ? 1000 ಡೌಟ್ ಬಂದಿರ್ಬೋದು, ಈ ಡೌಟ್ ಮಾತ್ರ ಬಂದಿಲ್ಲ.
ನಾನು ಹೌದೋ ಅಲ್ವೋ ಚೇಂಜ್ ಆಗಿಬಿಟ್ಟಿನ ಹಾಗೆಲ್ಲ ನೋಡೋಕೆ ಹೋಗೋದಿಲ್ಲ. ದೇಹ ಚೇಂಜ್ ನೋಡ್ಕೋಬೇಕು, ತಾನು ಚೇಂಜ್ ಆಗ ಅಷ್ಟು ಗ್ಯಾರಂಟಿ ಇದ್ದ ಮೇಲೆ ಇನ್ನೊಂದಾಗ ಇನ್ನೊಂದು ನಾಲ್ಕು ಇಷ್ಟನೂ ಪಡೋದಿಲ್ಲ ಅವನು. ಇನ್ನೊಬ್ಬ ಶ್ರೀಮಂತಿಗೆ ನಾನು ಶ್ರೀಮಂತ ಆಗಬೇಕಾದ್ರೆ ಅವ್ನು ನಾನು ಆವಾಗ ಅನ್ಕೊಳ್ಳೋದಿಲ್ಲ. ಇವನು ಅಸ್ತಿತ್ವನೇ ಹೋಗ್ಬಿಡುತ್ತೆ ಅನ್ಕೊಂಡ್ಬಿಟ್ರೆ. ಆ ಬೆನಿಫಿಟ್ ಬೇಕು, ಇದು ಹೋಗಬಾರ್ದು. ಅದೆಲ್ಲ ಸೂಕ್ಷ್ಮ, ಇದಕ್ಕೆಲ್ಲ ಡಿಸ್ಕಸ್ ಚರ್ಚೆ ಅಂತ ಕರೀತಾರೆ. ಅದು ಶಾಸ್ತ್ರ ಚರ್ಚೆ, ಅದು ಹಲ್ಟೇಸ್ ಹೋಗಬಾರ್ದು. ಆ ರೀತಿ ಮಾಡಿ ವಾಕ್ಯಾರ್ಥಗಳನ್ನೆಲ್ಲ ಪುಸ್ತಕ ಅಲ್ಲಿ ಅದು ವಾಕ್ಯ ಇರಬೇಕು, ಅರ್ಥ ಮಾಡಬೇಕು, ಅದಕ್ಕೆ ಆಧಾರ ಕೊಡಬೇಕು. ಆಗ ನಿಮಗೆ ಯಾವ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಡೀಟೇಲ್ಸ್ ಮತ್ತೆ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾವೈ.